ಚರ್ಚೆನ ಮುಂದುವರಿಸ್ತಾ ಹೋಗ್ತೀನಿ. ಎಸ್, ನಮ್ಮ ಜೊತೆಗೆ ಈಗ ಚರ್ಚೆಯಲ್ಲಿ ಬಾಲಚಂದ್ರ ಅವರು, ನಾಗರಾಜ್ ನಾಯಕ್ ಅವರು ಇದ್ದಾರೆ. ನಾಗರಾಜ್ ಸರ್, ಬಿಜೆಪಿ ಈಗ ಆಲ್ರೆಡಿ ಇದನ್ನ ವಿರೋಧಿಸ್ತಿದೆ ಅಂತಂದ್ರೆ ವೈಜ್ಞಾನಿಕವಾಗಿ ಮಾಡಿ ಅಂತ ಹೇಳ್ತಿದ್ದಾರೆ. ವಿರೋಧ ಅಂತಂದ್ರೆ ಜಾರಿ ಮಾಡಲೇಬೇಡಿ ಅಂತಲ್ಲ. ಶೋಭಾ ಕರಂದ್ಲಾಜೆ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ನಾನು ಆಗ್ಲೇ ಸಮೀವುಲ್ಲಾ ಸರ್ ಕೇಳ್ತಾ ಇದ್ದೆ, ಡಿ.ಕೆ. ಶಿವಕುಮಾರ್ ಅವರ ಪರಿಸ್ಥಿತಿ ಹೆಂಗಿದೆ, ಅಡಕತ್ತಲ್ಲಿ ಸಿಕ್ಕಾಕೊಂಡಂಗಿದೆ. ಒಂದ್ ಕಡೆ ಪಕ್ಷ ಪ್ರೇಮ, ಇನ್ನೊಂದ್ ಕಡೆ ಸಮುದಾಯದ ಪ್ರೇಮ. ಸಮುದಾಯದ ಪರವಾಗಿ ನಿಂತ್ಕೊಳ್ತಾರೋ ಇಲ್ಲ ಪಕ್ಷದ ಪರವಾಗಿ ನಿಂತ್ಕೊಳ್ತಾರೋ, ಏನಿರ್ಬೋದು ಡಿ.ಕೆ. ಶಿವಕುಮಾರ್ ಅವರ ನಿಲುವು ಅನ್ನೋದು ಇಲ್ಲಿ ಬಹಳ ಕ್ಯೂರಿಯಾಸಿಟಿ ಇದೆ ಸರ್. ಏನ್ ಹೇಳ್ತೀರಿ ವಿಚಾರಕ್ಕೆ? ಡಿ.ಕೆ. ಶಿವಕುಮಾರ್ ಅವರು ಬಾಯಿನ ತೆಗೆದಿದ್ದ ಹಾಗೆ ವ್ಯವಸ್ಥೆಯನ್ನ ಸರಿಯಾಗಿ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಯಾಕಂದ್ರೆ ಈಗಾಗಿ 2 ವರ್ಷ ಆಯ್ತು, ಇನ್ನು 6 ತಿಂಗಳಲ್ಲಿ ಬಹುಶಃ ಅಧಿಕಾರ ಹಸ್ತಾಂತರ ಬರ್ಬೋದು. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಕೇಳಬಹುದು ಅಂತ ಹೇಳಿ ನಮ್ಮ ಬಾಲಚಂದ್ರ ಜಿ ಅವರು ಬಾರಿ ಚೆನ್ನಾಗಿ ಹೇಳಿದ್ರು. ಏನಂತ ಹೇಳಿದ್ರೆ, ಇವರು ತಾವು ಹೇಳಿದ್ದು ಬಹುಶಃ ರಾಹುಲ್ ಗಾಂಧಿ ಅವರ ಮುಖಾಂತರ ಇದು ಬಂದಿದ್ಯಪ್ಪ ಅಂತ ಹೇಳಿ ಒಂದಿಷ್ಟು ಸ್ವಪಕ್ಷೀಯರ ಭಾವನೆಗಳ ಸ್ವಪಕ್ಷೀಯರನ್ನ ಬಾಯನ್ನ ಬಂದ್ ಮಾಡುವುದು. ಮತ್ತೆ ಈಗ ಸರಿಯಾದಂತ ಕಾಲಘಟ್ಟದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಸರಿಯಾದಂತ ವ್ಯವಸ್ಥೆ ಮಾಡಿದ್ರೆ ಮತ್ತೆ ಮುಖ್ಯಮಂತ್ರಿ ಸ್ಥಾನದತ್ತ ಬರಬಾರದು ಅಂತ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೆ ಹಿಂದುಳಿದ ವರ್ಗದ ಪ್ರಜ್ಞೆಯೂ ಇಲ್ಲ, ಹಿಂದುಳಿದ ವರ್ಗದ ಪ್ರೀತಿಯೂ ಇಲ್ಲ. ಅವರಿಗೆ ಮೊದಲ ಅಜೆಂಡಾ ಅಂತ ಹೇಳಿದ್ರೆ ಅಧಿಕಾರದಲ್ಲಿ ಇರಬೇಕು ಮತ್ತು ಈ ಹಿಂದೂ ಧರ್ಮವನ್ನ ಡಿವೈಡ್ ಮಾಡ್ತಾ ಇರಬೇಕು, ಆ ಮುಖಾಂತರ ಹಿಂದುಳಿದ ವರ್ಗದ ನೇತರ ತಾನು ಅಂತ ಹೇಳಿ ಈ ರಾಜ್ಯವನ್ನು ಆಳ್ತಾ ಇರಬೇಕು ಅನ್ನುವಂತ ಒಂದು ಮನೋಭಾವ ಇದೆ. ನಮ್ಮ ಪಕ್ಷ ಮೊದಲಿಂದ ಹೇಳ್ತಾ ಇದೆ ಇದು ಅವೈಜ್ಞಾನಿಕ ಅಂತ ಹೇಳಿ ಸಾರಿ ಹೇಳ್ತಾ ಇದ್ದೀವಿ. ಹಾಗಿದ್ರೆ ಸುಮ್ಮನೆ ಬಾಯಲ್ಲಿ ಹೇಳ್ತಾ ಇದೀವಿ ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿ, ಕಾಂತರಾಜ್ ಆಯೋಗದವರು ಮಾಡಿರುವಂತಹ ಏನು ಈ ಸಮೀಕ್ಷೆ, ಇದನ್ನ ನೀಡಿದವರು ಯಾರು ಅಂತ ಹೇಳಿದ್ರೆ ಜಯಪ್ರಕಾಶ್ ಹೆಗಡೆ ಅವರು. ಜಯಪ್ರಕಾಶ್ ಹೆಗಡೆ ಅವರು ನೀಡುವುದಕ್ಕಿಂತ ಮೊದಲು ಒಂದು ಉನ್ನತ ಮಟ್ಟದ ಒಂದು ಸದಸ್ಯರನ್ನ ಸಮಿತಿಯನ್ನ ಮಾಡಿ ಅಭ್ಯಾಸ ಮಾಡಿ ಆ ನಂತರ ನೀಡಿದ್ದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಕಾಂತರಾಜರವರು ಸಂಗ್ರಹಿಸಿರುವಂತ ದತ್ತಾಂಶಗಳನ್ನ ಜಯಪ್ರಕಾಶ್ ಹೆಗಡೆಯವರವರು ಕ್ರೋಢೀಕರಣ ಮಾಡಿ ನೀಡಿದ್ದಾರೆ ಎನ್ನುವಂತ ಒಂದು ಮಾಹಿತಿ. ಇದನ್ನ ಅವೈಜ್ಞಾನಿಕ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದನ್ನ ಮೊದಲನೇದಾಗಿ ಈ ರೀತಿಯ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಈ ಸಮೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಈ ಒಂದು ಸಲಹೆಯನ್ನ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರದ ರೂರಲ್ ಡೆವಲಪ್ಮೆಂಟ್ ಒಂದು ಇಲಾಖೆ ಕೊಟ್ಟಿರುವಂತದ್ದು. ಅವರೆಲ್ಲೂ ಜಾತಿಯ ಶಬ್ದಗಳನ್ನ ಬಳಸ್ಕೊಳ್ಳಿಲ್ಲ. ಆದ್ರೆ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು ಅಂತಂದ್ರೆ, ನಾನು ಜಾತಿ ಸಮೀಕ್ಷೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು, ಅಂದ್ರೆ ಜಾತಿಯ ಮೇಲೆ ಇದನ್ನ ಒಡಿಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಯಾವ ಕೇಂದ್ರ ಸರ್ಕಾರದ ನಿರ್ದೇಶನವನ್ನ ತಪ್ಪಾಗಿ ತಿಳ್ಕೊಂಡು ಅಥವಾ ಉದ್ದೇಶಪೂರ್ವಕವಾಗಿ ಅದನ್ನ ತಪ್ಪು ತಿಳ್ಕೊಂಡು ಸಿದ್ದರಾಮಯ್ಯನವರು ಹೊರಟರು. ಇನ್ನು ಎರಡನೆಯದು, ಸಿಟಿಗಳಲ್ಲಿ ಬಹಳಷ್ಟು ಜನ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಸೂಚನೆ ಏನು ಅಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥದ್ದು. ಗ್ರಾಮೀಣ ಮಟ್ಟದಲ್ಲಿ ಯಾರಿಗೆ ಮನೆ ಇಲ್ಲ, ಯಾರಿಗೆ ಶಿಕ್ಷಣ ಇಲ್ಲ, ಯಾರಿಗೆ ಉದ್ಯೋಗ ಇಲ್ಲ, ಯಾರು ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ, ಇವುಗಳೆಲ್ಲಗಳನ್ನ ನೋಡ್ಬಿಟ್ಟು ಅವ್ರನ್ನ ಮೇಲ್ಕೆತ್ತಬೇಕು ಅನ್ನುವಂತ ಒಂದು ಯೋಚನೆಯಿಂದ ಕೊಟ್ಟಿರುವಂತ ಒಂದು ಸಲಹೆ. ಸಿದ್ದರಾಮಯ್ಯನವರು 10 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥದ್ದು ಇದು. 10 ವರ್ಷಗಳ ನಂತರ ಸಾಕಷ್ಟು ನೀರು ನದಿಯಲ್ಲಿ ಹರಿದಿರುತ್ತದೆ, ಸಾಕಷ್ಟು ಬದಲಾವಣೆಗಳಾಗಿರ್ತವೆ. ಇದು ಒಂದು ಅವೈಜ್ಞಾನಿಕತೆಗೆ ಹೇಳಿ ಮಾಡಿಸಿರುವಂತ ಒಂದು ಕಾರಣ, ಕೊಡತಕ್ಕಂತ ಕಾರಣ. ಎರಡನೇದು, ಬೆಂಗಳೂರಿನಂತ ಒಂದು ಸಿಟಿಯಲ್ಲಿ ಸುಮಾರು 1.5 ಕೋಟಿ ಜನಸಂಖ್ಯೆ ಇದೆ. ಇನ್ನಿತರ ನಗರಗಳಲ್ಲಿ ಸಹಿತ ಬಹಳ ಜನಸಂಖ್ಯೆ ಇದ್ದಾರೆ. ನಗರದಲ್ಲಿ ಬಹಳಷ್ಟು ಜನ ದುಡಿಲಿಕ್ಕೆ ಹೋಗ್ತಾರೆ. ಹೌದು, ಈ ಸಮೀಕ್ಷೆಯನ್ನ ಮಾಡ್ತಕ್ಕಂಥ ಜನ ಒಬ್ಬರ ಮನೆಗೆ ಹೋದ್ರು, ಎಷ್ಟೋ ಬಹುಮಡಿಯ ಕಟ್ಟಡಗಳಿರ್ತವೆ, ಬೆಳಿಗ್ಗಿನಿಂದ ಸಂಜೆವರೆಗೆ ಹೋದ್ರು ಸಹಿತ ಮನೆಗೆ ಬರದೇ ಇರುವಂತ ಎಷ್ಟೋ ಎಂಪ್ಲಾಯೀಸ್ಗಳು, ಕೂಲಿಗಳು, ಕಾರ್ಮಿಕರು, ವಿವಿಧ ಹುದ್ದೆಯಲ್ಲಿ ಇರ್ತಕ್ಕಂಥ ಜನ ಇರ್ತಾರೆ. ನೀವು ಎಷ್ಟು ಬಾರಿ ಅವ್ರ ಮನೆಗೆ ಹೋದ್ರಿ? ಒಂದೇ ಬಾರಿಗೆ ಹೋಗಿದ್ದ ಅಥವಾ 4-6 ಬಾರಿಗೆ ಹೋದ್ರ? ಹೋಗಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ನಾನೇನಂತೀನಿ ಅಂದ್ರೆ ಅದಕ್ಕೆ ವೈಜ್ಞಾನಿಕವಾಗಿ ಮಾಡಬಹುದು. ಇದಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ಮನೆಯಲ್ಲಿ ಇಳಿದಿದ್ದಾಗ ಆ ಕುಟುಂಬದ ಮೂಲ ಪುರುಷ ಏನಿದಾನಲ್ಲ ಅವನ ಹತ್ರ ವಂಶಾವಳಿಯನ್ನ ಕೇಳಿದ್ರೆ ಅಥವಾ ಸರ್ಕಾರದಿಂದ ನೀವು ಆ ವಂಶಾವಳಿಯನ್ನ ಪಡಿಬಹುದು. ಜಿನಾಲಜಿ ಅಂತ ಹೇಳ್ತೀವಿ. ಜಿನಾಲಜಿ ಅಂತ ಹೇಳಿದ್ರೆ ಎ ಅನ್ನುವನು ಮೂಲ ಪುರುಷರಾಗಿದ್ರೆ ಅವನಿಗೆ BCDE ಅಂತ ಮಕ್ಕಳು ಇರ್ತಾರೆ, BC ಅನ್ನೋರು ಊರಲ್ಲಿ ಇರ್ತಾರೆ, E ಮತ್ತು D ಮುಂಬೈದಲ್ಲಿ ಇರ್ತಾರೆ, F ಅಂತ ಹೇಳುವನು ಸ್ವಲ್ಪ ಕಾಲ ಮುಂಬೈನಲ್ಲಿ ನೆಲೆಸಿರ್ತಾನೆ. ಇದು ಒಂದಾಯ್ತು. ಇದು ಅವೈಜ್ಞಾನಿಕತೆ ಅಂತ ಹೇಳ್ತಕ್ಕಂಥದ್ದು. ಇದನ್ನ ಜನರಿಂದ ಈ ಜಿನಾಲಜಿ ಪಡಿಬೇಕಂತ ಇಲ್ಲ, ಸರ್ಕಾರದಲ್ಲಿ ಈ ಜಿನಾಲಜಿ ಲಭ್ಯ ಇರ್ತದೆ, ಅವರೇ ತಗೊಳ್ಬಹುದು. ತಹಶೀಲ್ದಾರ್ ಆಫೀಸ್ನಿಂದ ಈ ಜಿನಾಲಜಿಯನ್ನ ಪಡಿಲಿಕ್ಕೆ ಅವಕಾಶಗಳಿರ್ತವೆ. ಇನ್ನು ಮೂರನೇದು, ಮನುಷ್ಯ ಯಾವಾಗ ಹುಟ್ಟಿದಾನೋ ಆ ದಿನದಿಂದಲೇ ಅವನಿಗೆ ವಲಸೆ ಅನ್ನೋದಿದೆ. ವಲಸೆ ಮತ್ತು ಮನುಷ್ಯ ಒಟ್ಟೊಟ್ಟಿಗೆ ಸಾಕ್ತವೆ. ಉದಾಹರಣೆಗೆ ಕರಾವಳಿಯಲ್ಲಿರುವಂತ ಒಂದು ಕಮ್ಯುನಿಟಿಯ ಬಗ್ಗೆ ನಿಮಗೊಂದು ಉದಾಹರಣೆಯನ್ನು ಕೊಡ್ತೇನೆ. ಕರಾವಳಿಯಲ್ಲಿ ಬಂಡ್ಸ್ ಮತ್ತು ನಾಡವರು ಅನ್ನುವಂತ ಒಂದು ಕಮ್ಯುನಿಟಿ ಇದೆ. ಊರಲ್ಲಿ ಇರುವುದಕ್ಕಿಂತ ಹೆಚ್ಚಿನ ಜನ ಇವತ್ತು ಮುಂಬೈನಲ್ಲಿದ್ದಾರೆ, ಹೈದರಾಬಾದ್ನಲ್ಲಿದ್ದಾರೆ, ದುಬೈನಲ್ಲಿದ್ದಾರೆ, ವಿದೇಶಗಳಲ್ಲಿದ್ದಾರೆ. ಅವರೆಲ್ಲ ಅಲ್ಲಿ ಹೋಗಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿದ್ದಾರೆ ಅಂತಲ್ಲ,
ತಾತ್ಪೂರ್ತಿಕವಾಗಿ ಹೋಗಿದ್ದಾರೆ. ಹಾಗಿದ್ರೆ ಅವರ ಜನಸಂಖ್ಯೆಯನ್ನು ಹೇಗೆ ಗಳಿತೀರಿ? ಓಕೆ, ಈಗ ಊರಲ್ಲಿದ್ದವರ ಜನಸಂಖ್ಯೆಯನ್ನು ನೋಡ್ಲಿಕ್ಕೆ ಹೋದ್ರೆ ಅವ್ರ ಜನಸಂಖ್ಯೆ ಅತಿ ಕಡಿಮೆಯಾಗಿ ತೋರಿಸ್ತಾ ಇದ್ದೀರಿ ನೀವು. ಇನ್ನು ಮೂರನೇದಾಗಿ ಹೇಳ್ತಾ ಇದ್ದೀನಿ, ಮುಸ್ಲಿಮರ ಜನಸಂಖ್ಯೆಯನ್ನ ನೀವು ಹೆಚ್ಚಿನದಾಗಿ ತೋರಿಸುವಂತ ಒಂದು 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 ಕೆಟ್ಟ ಯೋಚನೆಯನ್ನ ಹೊಂದ್ಕೊಂಡಿದ್ದೀರಿ. 1931ರಲ್ಲಿ ಪ್ರಪ್ರಥಮ ಬಾರಿಗೆ ಬ್ರಿಟಿಷರಿಂದ ಜಾತಿಗಣತಿ ಆಯಿತು. ಆ ಸಂದರ್ಭದಲ್ಲಿ 1931ರ ಜಾತಿಗಣತಿಯಲ್ಲಿ ಸುಮಾರು ಅನೇಕ ಜಾತಿಗಳನ್ನ ಮುಸ್ಲಿಮರಲ್ಲಿ ತೋರಿಸಲಾಗಿತ್ತು. 1951ರ ಜನಗಣತಿಯಲ್ಲಿ ಮುಸ್ಲಿಮರಲ್ಲಿ 29 ಜಾತಿಗಳಿದೆ ಅಂತ ಹೇಳಲಾಗಿತ್ತು. ಆಮೇಲೆ ಅವರಲ್ಲಿಯೇ ಸಹಿತ ಸೈಯದು, ಪಠಾಣು, ಮೊಸಲ್ಲು, ಮಲ್ಲಿಕು, ಮಿರ್ಜಾ, ದರ್ಜಿ ಹೀಗೆ ಸುಮಾರು 34 ಜಾತಿಗಳನ್ನು ಕಾಣ್ತಾ ಇದ್ದಾವೆ. ಪೈಗಂಬರೇ ಹೇಳಿದ್ದಾರೆ, ನನ್ನ ನಂತರ 72 ವಿಭಾಗಗಳಲ್ಲಿ ವಿಭಾಗ ಆಗ್ತದೆ ಅಂತ ಹೇಳಿ. ರೈಟ್ ಸರ್, ಇದು ಹದೀಸ್ನಲ್ಲಿ ಬರೆದಿದೆ. ಹಾಗಾಗಿ ಮುಸ್ಲಿಮರಲ್ಲಿಯೂ ಸಹಿತ ಅನೇಕ ಜಾತಿಗಳಿದ್ದಾಗ ಅವರನ್ನ ಪರಿಗಣನೆಗೆ ತೆಗೆದುಕೊಳ್ಳದೆ ಹಿಂದೂಗಳಲ್ಲಿರುವಂತ ಜಾತಿಗಳನ್ನ ಉಪಜಾತಿಗಳಲ್ಲಿ ಸೇರಿಸಿ ಈ ರೀತಿ ಜಾತಿಗಳಲ್ಲಿ ಒಡೆದು ಯಾವ ಪುರುಷಾರ್ಥವನ್ನು ಸಾಧಿಸಲಿಕ್ಕೆ ಹೊರಟಿದ್ದೀರಿ? ಹಾಗಾಗಿ ಇದು ಅವೈಜ್ಞಾನಿಕ ವರದಿ. ಹಾಗಾಗಿ ವೈಜ್ಞಾನಿಕವಾಗಿ ಮಾಡಿ ವೈಜ್ಞಾನಿಕತೆಯ ಆಧಾರದ ಮೇಲೆ ಏನು ರಿಪೋರ್ಟ್ ಬರ್ತದಲ್ಲ ಆ ಪ್ರಕಾರ ನಡ್ಕೊಳ್ಬೇಕು ಅನ್ನುವುದು ನಮ್ಮ ಭಿನ್ನ. ಸಮೀವುಲ್ಲಾ ಸರ್, ನಾನು ಆಗ್ಲೇ ಡಿ ಕೆ ಶಿವಕುಮಾರ್ ವಿಚಾರವಾಗಿ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೆ, ಟೆಕ್ನಿಕಲ್ ಇಶ್ಯೂಸ್ ಅನ್ಸುತ್ತೆ. ಜೊತೆಗೆ ಈಗ ನಾಗರಾಜ್ ಅವರು ಹೇಳಿದಂತ ವಿಚಾರಗಳು ಸರ್, ಏನ್ ಹೇಳ್ತೀರಿ ಸರ್? ಈಗ ಜಾತಿ ಅಂದ್ರೆ ಮುಸ್ಲಿಮರಲ್ಲೂ ಜಾತಿಗಳಿದೆ, ಅದನ್ನ ಯಾವುದೇ ರೀತಿಯಾದಂತಹ ಅದನ್ನ ಮೆನ್ಷನ್ ಮಾಡದೆ ಹಿಂದೂಗಳಲ್ಲಿ ಉಪಜಾತಿಗಳಲ್ಲಿ ಮತ್ತಷ್ಟು ವಿಂಗಡಣೆ ಮಾಡಿ ಈ ಸಮುದಾಯಗಳನ್ನ ಒಡೆಯುವಂತ ಅಥವಾ ಜಾತಿಗಳನ್ನ ಒಡೆಯುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ. ಇದರ ಜೊತೆಗೆ ತಮ್ಮ ಕುರ್ಚಿಯನ್ನ ಭದ್ರಪಡಿಸ್ಕೊಳ್ಳೋದಕ್ಕೆ ಅಹಿಂದ ಮತಗಳನ್ನ ಕ್ರೋಢೀಕರಿಸೋದಕ್ಕೆ ಮುಖ್ಯಮಂತ್ರಿಗಳ ಅಜೆಂಡಾ ಇದು ಅಂತ ಹೇಳಿ. ಈಗ ಡಿ ಕೆ ಶಿವಕುಮಾರ್ ಅವರು ಇದನ್ನ ಹೇಗ್ ನಿಭಾಯಿಸ್ತಾರೆ ಅನ್ನೋದು ಮುಖ್ಯ ಅನ್ನೋ ಮಾತು ಅವಾಗಲೇ ಚರ್ಚೆಗೆ ಬಂತು. ನಿಜ, ಇದು ಕ್ರಿಷಿಯಲ್ ಆದಂತಹ ಪ್ರಶ್ನೆ. ಅವ್ರು ಈಗ ಆಲ್ರೆಡಿ ಒಂದು ಪತ್ರಕ್ಕೆ ಅವರು ಸೈನ್ ಮಾಡಿ ಆ ಪತ್ರ ತುಂಬಾ ವಿವಾದಕ್ಕೆ ಎಡೆ ಮಾಡಿಕೊಡ್ತು. ಅದರಲ್ಲಿ ವರದಿಯನ್ನ ಖಡಾಖಂಡಿತವಾಗಿ ಅವರು ಮತ್ತು ರಾಜ್ಯದ 6-7 ಜನ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಸಚಿವರು ಅವರು ಇದನ್ನ ವಿರೋಧ ಮಾಡಿದ್ರು. ಆದ್ರೆ ಈಗ ರಾಹುಲ್ ಗಾಂಧಿ ಅವರೇ ಅದನ್ನ ಪ್ರೆಸೆಂಟ್ ಮಾಡಿ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳಿರೋದ್ರಿಂದ, ಕ್ಯಾಬಿನೆಟ್ ಅಲ್ಲಿ ಪ್ರೆಸೆಂಟ್ ಆಗಿರೋದ್ರಿಂದ ಕ್ಯಾಬಿನೆಟ್ನ ಹಿರಿಯ ಸದಸ್ಯರಾಗಿ ಅವರು ಒಂದ್ ವೇಳೆ ವಿರೋಧ ಮಾಡಿದ್ರೆ ಕ್ಯಾಬಿನೆಟ್ ಅಲ್ಲಿ ಮುಂದುವರಿಯೋದಕ್ಕೆ ಅವರಿಗೆ ಹಕ್ಕಿದೆಯಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆಂದ್ರೆ ಅವ್ರು ಸರ್ಕಾರದ ಸದಸ್ಯರು ಅಥವಾ ಕ್ಯಾಬಿನೆಟ್ ಒಳಗಡೆ ಅವರು ಅವರ ಅಭಿಪ್ರಾಯವನ್ನ ಹೇಳೋದಕ್ಕೆ ಅವಕಾಶ. ಕ್ಯಾಬಿನೆಟ್ ಒಳಗಡೆ ಅವರು ಏನ್ ಬೇಕಿದ್ರು ತಮ್ಮ ಅಭಿಪ್ರಾಯವನ್ನ ಹೇಳ್ಬಹುದು. ಬಟ್ ನನಗೆ ತಿಳಿದ ಮಟ್ಟಿಗೆ ಇವತ್ತಿನ ಕ್ಯಾಬಿನೆಟ್ ನಮ್ಮ ಉಳಿದ ಎಲ್ಲಾ ಚರ್ಚೆಗಳು ಕೂಡ ನಮ್ಮ ವ್ಯಕ್ತಿಗತ ಅಭಿಪ್ರಾಯಗಳು ಅಥವಾ ನಮ್ಮ ದೃಷ್ಟಿಕೋನಗಳಾಗ್ತವೆ ಹೊರತು ಇವತ್ತು ಕ್ಯಾಬಿನೆಟ್ ಅಲ್ಲಿ ಇವತ್ತು ಏನಾಗುತ್ತೆ ಅನ್ನೋದು ಅತ್ಯಂತ ಮುಖ್ಯ. ಸಚಿವರು ವಿರೋಧ ಮಾಡ್ತಾರ, ಅವರ ವಿರೋಧಕ್ಕಿರುವ ಸ್ಟಫ್ ಎಷ್ಟು ಮತ್ತು ಅದನ್ನ ಕನ್ವಿನ್ಸ್ ಮಾಡೋದಕ್ಕೆ ಸಿಎಂ ಯಶಸ್ವಿ ಆಗ್ತಾರ, ಅಥವಾ ಇಲ್ಲಿ ಒಕ್ಕಲಿಗರ ಸಂಖ್ಯೆ ಸಮಸ್ಯೆ ಇದೆ, ಅಥವಾ ರಿಸರ್ವೇಶನ್ ಪರ್ಸೆಂಟೇಜ್ ಸಮಸ್ಯೆ ಇರ್ಬೋದು, ವೀರಶೈವ ಸಮುದಾಯದ ಸಮಸ್ಯೆ ಇದೆ, ಅದನ್ನ ಕರೆಕ್ಷನ್ ಮಾಡಕ್ ಸಾಧ್ಯನಾ, ರೀಕನ್ಸಿಡರ್ ಮಾಡೋದಕ್ಕೆ ಆಯೋಗ ವಾಪಸ್ ಕಳ್ಸಕ್ ಸಾಧ್ಯನಾ, ಇಂತಹ ರೆಮಿಡೀಸ್ ಅಥವಾ ಸಬ್ ಕಮಿಟಿ ರಚನೆ ಮಾಡ್ತಾರ ಮುಂದಿನ ಡಿಸಿಷನ್ ತಗೊಳಕ್ಕೆ. ಆ ಸಬ್ ಕಮಿಟಿಗೆ ಡಿ ಕೆ ಶಿವಕುಮಾರ್ ಚೇರ್ಮನ್ ಆಗ್ತಾರೋ ಮಹದೇವಪ್ಪ ಚೇರ್ಮನ್ ಆಗ್ತಾರೋ? ಹೇಗೇನದು ಡಿ ಕೆ ಶಿವಕುಮಾರ್ ಚೇರ್ಮನ್ ಆದ್ರೆ ಅದು ಬರುವಂತಹ ರಿಸಲ್ಟ್ ಏನು, ಮಹದೇವಪ್ಪ ಅವರು ಚೇರ್ಮನ್ ಆದ್ರೆ ಏನಾಗುತ್ತೆ? ಹೀಗೆ ಇವತ್ತಿನ ಕ್ಯಾಬಿನೆಟ್ ನಿರ್ಣಾಯಕ ಆಗುತ್ತೆ. ಈ ಕ್ಯಾಬಿನೆಟ್ ಆಲ್ರೆಡಿ ನಡೀತಿರೋದ್ರಿಂದ ನಾವು ಈ ಕಡೆ ಇನ್ ಕೆಲವೇ ಒಂದ್ ಅರ್ಧ ಗಂಟೆ 4 ಗಂಟೆಗೆ ಶುರು ಆಗಿದೆ, ಅದೇ 2.5 ಗಂಟೆ, ಇನ್ನೊಂದು ಅರ್ಧ ಗಂಟೆ ನಡೆದ್ರೆ ಕ್ಯಾಬಿನೆಟ್ನ ಡಿಸ್ಟೆನ್ಸ್ ಏನ್ ಎತ್ತ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಜೊತೆ ಕ್ಯಾಬಿನೆಟ್ ಒಳಗಡೆ ಏನ್ ನಡೀತು ಅನ್ನೋದು ಕೂಡ ಗೊತ್ತಾಗುತ್ತೆ, ಯಾರು ಏನೊಂದು. ಹೌದು ಹೌದು ಸರ್. ನಮ್ ಜೊತೆ ಈಗ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಡಿ ಕೋನಪ್ರೆಡ್ಡಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ಜಾತಿ ಗಣತಿ ಏನಿತ್ತು ಇದನ್ನ ವರದಿ ಈಗ ಮಂಡಿಸಿರೋದಕ್ಕೆ ಒಕ್ಕಲಿಗರ ಸಂಘ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಮೊನ್ನೆ ಎಲ್ಲ ಸಭೆಯನ್ನ ನಡೆಸಿದ್ರಿ ನಿಮ್ಮ ಡಿಸಿಎಂ ಅವರ ನೇತೃತ್ವದಲ್ಲಿ. ಸೊ ಏನ್ ಪ್ರತಿಕ್ರಿಯೆ ಕೊಡ್ತೀರಿ? ಈಗ ವಿಶೇಷ ಸಂಪುಟ ಸಭೆ ಕೂಡ ನಡೀತಾ ಇದೆ. ಈಗ ಜಾತಿ ಗಣತಿ, ಈಗ ಚುನಾವಣೆ ನಡೆಸಬೇಕಾದ್ರೆ ವೋಟರ್ ಐ ಡಿ ಕೊಟ್ಟಿದ್ದಾರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ. ಆ ರೀತಿ ಜಾತಿ ಗಣತಿ ಬಗ್ಗೆ ಜಾತಿಗೆ ಏನಾದರೂ ಐಡೆಂಟಿಟಿ ಕಾರ್ಡ್ ಕೊಟ್ಟಿದ್ದಾರಾ? ಇಲ್ಲ ರಿಪಿಟೇಷನ್ ಆಗದೇ ಇರೋ ರೀತಿ
ಏನಾದರೂ ಆಧಾರ್ ರೀತಿ ಏನಾದರೂ ಸಾಫ್ಟ್ವೇರನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರಾ, ಇಲ್ಲ ಯಾರ್ಯಾರ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಕನಿಷ್ಠ ಅವ್ರ ಮನೆಗೆ ಜಿಯೋ ಟ್ಯಾಗನ್ನು ಅಳವಡಿಸಿದಾರಾ, ಇಲ್ಲ ಸಂಬಂಧಪಟ್ಟ ರೆವಿನ್ಯೂ ಸೆಕ್ರೆಟರಿಗಳಿಂದ ಅವ್ರ ಆಸ್ತಿ ಪಾಸ್ತಿ ತರೀನ ಕುಷ್ಕಿನ ಜಾಬಲ್ಲಿದ್ದಾರಾ, ಜಾಬಲ್ಲಿದ್ದರೆ ಗೌರ್ಮೆಂಟ್ ಜಾಬ, ಪ್ರೈವೇಟ್ ಜಾಬ, ಬಿಸ್ನೆಸ್, ಏನೂ ಕೂಡ ಸ್ಥಿತಿಗತಿಗಳು ಬಗ್ಗೆ ಅವರೇನು ಅಧ್ಯಯನ ಮಾಡಲಿಲ್ಲ. ಏನೋ ಒಂದು ತೊಂದರೆ ಕೊಡಬೇಕು ಒಂದೆರಡು ಜನಾಂಗಕ್ಕೆ, ಆ ಎರಡು ಜನಾಂಗಕ್ಕೆ ತೊಂದರೆ ಕೊಡೋಕ್ಕೆ ಏನು ಬೇಕೋ ಅದನ್ನು ಅವ್ರಿಗೆ ಬೇಕಾದ ಕಡೆ ಕೂತು ತಯಾರು ಮಾಡಿದ್ದಾರೆ. ಒಂದು 100 ಜನರನ್ನ ಪ್ರಶ್ನೆ ಮಾಡಿ ಯಾರ ಮನೆಗೆ ಬಂದಿದ್ರು, ಕನಿಷ್ಠ 10 ಜನರ ಮನೆಗೂ ಕೂಡ ಹೋಗಿಲ್ಲ, ಕೆಲವು ಹೋಬಳಿಗಳಿಗೆ ಹೋಗಲಿಲ್ಲ. ಈ ಥರ ತಯಾರು ಮಾಡಿರತಕ್ಕಂಥ ವರದಿಯನ್ನು ನಾವು ಹೇಗೆ ಒಪ್ಪಕ್ಕಾಗ್ತದೆ? ಇದು ಸರ್ಕಾರಗಳು ಈ ರೀತಿ ಜಾತಿಗಳಲ್ಲಿ ಗೊಂದಲ ಉಂಟು ಮಾಡಬಾರ್ದು. ಜಾತಿಗಳನ್ನ ಒಗ್ಗೂಡಿಸಿ ಎಲ್ಲರೂ ಸರಸಮಾನರನ್ನು ಮಾಡೋಕ್ಕೆ ಇಷ್ಟಪಡಬೇಕೆ ಹೊರತು ಜಾತಿಯನ್ನು ತೊಳೆದಾಕೋದು ಬಿಟ್ಬಿಟ್ಟು ಈ ಸರ್ಕಾರಗಳ ಜಾತಿಗಳನ್ನು ಸೃಷ್ಟಿ ಮಾಡ್ಕೊಂಡು ಕೂತ್ರೆ ಸಮಾಜ ಏನಾಗ್ತದೆ ಹೇಳಿ ಸರ್. ಅದೇ ಪ್ರಶ್ನೆ ಸರ್. ಯಾಕಂತಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಬೇಕು ಅಂತಂದ್ರೆ, ನಾವೆಲ್ಲ ಹಿಂದೂ ಅಂತಂದ್ರೆ ಹಿಂದೂ ಅಷ್ಟೇನೆ, ಹಿಂದೂಗಳು ಅಷ್ಟೇನೆ. ಅದರಲ್ಲಿ ಜಾತಿ ಅನ್ನೋದು ಕಾಲದಿಂದನೂ ನಾಡ್ಕೊಂಡ್ ಬಂದ್ರೆ ಜಾತಿ, ಅದರಲ್ಲಿ ಜಾತಿ ಉಪಜಾತಿ, ಅದ್ರಲ್ಲೊಂದಷ್ಟು ಜಾತಿಗಳು, ಇದು ಮನುಷ್ಯತ್ವವನ್ನ ಮೀರಿ ನಡ್ಕೊಳ್ತಿದೀವ ಅಂತ ಒಂದು ಪ್ರಶ್ನೆ ನನ್ನಲ್ಲಿ ವೈಯಕ್ತಿಕವಾಗಿ ಹುಟ್ಟುತ್ತೆ. ಸೊ ಪ್ರಸಕ್ತ ರಾಜಕಾರಣ ಮಾತಾಡುವಾಗ, ನಾನು ಇದನ್ನ ಚರ್ಚೆ ಮಾಡುವಾಗ ಮನ್ಸಲ್ಲಿ ನನಗೆ ಆಲೋಚನೆಗಳು ಬರ್ತದೆ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ, ನಾವು ನೆಕ್ಸ್ಟ್ ಜನರೇಷನ್ ಅನ್ನ ನಾವು ಯಾವ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೀವಿ, ನಿಜವಾಗ್ಲೂ ಯಾರಿಗೆ ಬೇಕಾಗಿದೆ ಮೀಸಲಾತಿ, ಇದೆಲ್ಲ ಪ್ರಶ್ನೆಗಳು ಹುಟ್ಟುತ್ತೆ ಸರ್ ವೈಯಕ್ತಿಕವಾಗಿ ನನ್ನ ಕೇಳೋದಾದ್ರೆ. ನಿಜವಾಗ್ಲೂ ಆರ್ಥಿಕವಾಗಿ ಹಿಂದುಳಿದವರಿಗೆ ಒಂದು ಸವಲತ್ತುಗಳನ್ನು ಕೊಟ್ಟು ಎಲ್ಲರನ್ನೂ ಸರಿಸಮಾನ ಮಾಡಲಿಕ್ಕೆ ಸರ್ಕಾರಗಳು ಕ್ರಮಗಳನ್ನು ಕೈಗೊಳ್ಳಿ. ಇರ್ತಕ್ಕಂಥ ಜಾತಿಗಳೇ 100 ಜಾತಿಗಳನ್ನು ಸೃಷ್ಟಿ ಮಾಡಿ ಜಾತಿಗಳನ್ನ ಒಡೆದು ನುಚ್ಚು ನೂರು ಮಾಡೋದು ಬೇಕಾಗಿಲ್ಲ. ಆಯ್ತು, ಹಿಂದೂನೇ ಇರ್ಲಿ ಮುಸ್ಲಿಂ ಇರ್ಲಿ ಎಲ್ಲರೂ ಮನುಷ್ಯರೇ, ಆದ್ರೆ ಬಡವರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಮಾಡೋದು ಬಿಟ್ಟುಬಿಟ್ಟು ಸಮಾಜ ನೋಡುವ ಕಾರ್ಯಕ್ರಮ ಮಾಡಬಾರದು ಅಂತ ನನ್ನ ಅಭಿಪ್ರಾಯ. ಏನ್ ಹೇಳ್ತೀರಿ? ನಾನು ಒಂದು ನೇರವಾಗಿ ಹೇಳೋದು ಅಂದ್ರೆ, ಈ ಸಮೀಕ್ಷೆ ಅಪೂರ್ಣ. ಕಾರಣ ಯಾಕಂದ್ರೆ, ಉದಾಹರಣೆಗೆ ನನ್ನ ಮನೆಗೆ ಬಂದಿಲ್ಲ, ಅವರು ನನ್ನ ರಸ್ತೆಗೆ ಬಂದಿಲ್ಲ, ಅದು ಬಿಡಿ ಆಯ್ತು. ಇವಾಗ ನಾನು ಹೇಳಿದೆ, ನೆಕ್ಸ್ಟ್ ಎರಡನೇದು ವೆರಿಫಿಕೇಶನ್ ಮಾಡಿದಾರಾ? ಇವಾಗ ಓಕೆ, ಸಪೋಸ್ ನನ್ನ ಮನೆಗೆ ಬಂದ್ರು, ನಾನೇನೋ ಹೇಳಿದೆ, ನನ್ನ ಕ್ವಾಲಿಫಿಕೇಶನ್ MSc MCom, MScನೋ MCom BEನೋ ಏನೋ ಒಂದು ಹೇಳಿದೆ, ಅದು ವೆರಿಫಿಕೇಶನ್ ಆಯ್ತಾ? ನನ್ನ ಜಾತಿ ಇದು ಅಂತ ಹೇಳಿದೆ, ಅದು ವೆರಿಫಿಕೇಶನ್ ಆಯ್ತಾ? ನನ್ನ ಮನೇಲಿ ಇಷ್ಟು ಜನ ಇದ್ದಾರೆ, ಅದು ವೆರಿಫಿಕೇಶನ್ ಆಗ್ತಾ ಇದೆಯಾ? ಈ ಸಹಸ್ರಮಾನದಲ್ಲಿ, ಈ ಯುಗದಲ್ಲಿ ಅತ್ಯಂತ ಉತ್ತಮವಾದ ಸಾಧನಗಳಿವೆ. ಅದನ್ನ ಬಳಸ್ಕೊಂಡು ಮಾಡಬಹುದಾಗಿತ್ತು, ಅದನ್ನ ಮಾಡಿಲ್ಲ. ಅದು ಬಿಡಿ, ನಿನ್ನೆ ಜಯಪ್ರಕಾಶ್ ಹೆಗಡೆ ಅವರು, ಮಾಜಿ ಅಧ್ಯಕ್ಷರು, ಹಿಂದುಳಿದ ವರ್ಗಗಳ ಅಧ್ಯಕ್ಷರು, ಯಾವುದೋ ಒಂದು ಚಾನಲ್ಗೆ ಮಾತಾಡ್ತಾ ಹೇಳ್ತಾರೆ, ನಗರಗಳಲ್ಲಿ ನಾವು ಕೆಲವು ಕಡೆ ಕೆಲಸ ಮಾಡುವಂತ ದಂಪತಿಗಳಿದ್ರು, ಆ ಮನೆ ಬೀಗ ಹಾಕಿತ್ತು, ಆ ಮನೆದು ಆಗಿಲ್ಲ. ಅದು ಬಿಟ್ಟು ಅಪಾರ್ಟ್ಮೆಂಟ್ಸ್ಗಳಿಗೆ ಅಸೋಸಿಯೇಷನ್ಗಳು ಇರ್ತವೆ, ಅವ್ರು ಯಾರನ್ನೂ ಕೂಡ ಜಾತಿ ಗಣತಿ ಮಾಡಿದಂತ ಈ ಸಿಬ್ಬಂದಿಗಳಿಗೆ ಒಳಗಡೆ ಬಿಟ್ಕೊಂಡಿಲ್ಲ ಅಂತ. ಬೆಂಗಳೂರಿನಲ್ಲಿ ಸುಮಾರು ನನ್ನ ನಾಲೆಡ್ಜ್ ಪ್ರಕಾರ 30% ಜನಸಂಖ್ಯೆ, ಬೆಂಗಳೂರಿನ ಜನಸಂಖ್ಯೆ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಾರೆ. ಅದೇ ರೀತಿ ಬೇರೆ ಬೇರೆ ನಗರಗಳಲ್ಲೂ ಕೂಡ ಅಪಾರ್ಟ್ಮೆಂಟ್ಸ್ ಅಲ್ಲಿ ವಾಸ ಮಾಡುವಂತ ಜನಗಳು, ಅಂದ್ರೆ ಜಯಪ್ರಕಾಶ್ ಹೆಗ್ಡೆ ಅವರ ಸ್ಟೇಟ್ಮೆಂಟ್ ಪ್ರಕಾರನೇ ಅಪಾರ್ಟ್ಮೆಂಟ್ಸ್ ಎಲ್ಲ ವಾಸ ಮಾಡಿರುವಂತ ಜನಸಂಖ್ಯೆಯ ಸಮೀಕ್ಷೆ ಆಗಿಲ್ಲ. ಸೊ ಹಾಗಾಗಿ ಇದು ಸಂಪೂರ್ಣವಾಗಿ ಎಲ್ಲ ಆಗ್ತದೆ. ಹಾಗಾಗಿ ಇದನ್ನ ಮತ್ತೆ ಇನ್ನೊಂದು ಹೋಗಿ ಲಿಂಗಾಯತ, ಬರೀ ವೀರಶೈವ ಲಿಂಗಾಯತ ಅನ್ನೋದು ಬೇಡ, ಒಕ್ಕಲಿಗ ಸಮುದಾಯ ತಗೊಂಡ್ರೆ ಇವಾಗ ಕೋನಪ್ರೆಡ್ಡಿ ಸಾಹೇಬ್ರು ಇದ್ದಾರೆ, ಗಂಗರ್ಕಾರ್ ಒಕ್ಕಲಿಗರನ್ನ 89,000 ತೋರಿಸ್ತಾ ಇದ್ದಾರೆ ಕೋನಪ್ರೆಡ್ಡಿ ಸಾಹೇಬ್ರೆ. ಆಮೇಲೆ ಮತ್ತೆ ಮೊರ್ಸು ಒಕ್ಕಲಿಗರದು 3,000 ತೋರಿಸ್ತಿದ್ದಾರೆ, 3,000 ತೋರಿಸ್ತಾ ಇದ್ದಾರೆ ಮೊರ್ಸು ಒಕ್ಕಲಿಗರು ಅಂತ. ಎಲ್ಲಿ ಇದೆ? ಅದೇ ನಾವು ಕಾಂಗ್ರೆಸ್ ಪಕ್ಷದ MLC ಯಾರು ಯಾದವ್ ಅವರು ಹೇಳ್ತಾರೆ ಯಾದವರ ಸಂಖ್ಯೆ ಕಡಿಮೆ ಆಗಿದೆ ಅಂತ. ತಿಗಳ ಸಮುದಾಯದವರು ಹೇಳ್ತಾರೆ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಈ ವರದಿಲಿಲ್ಲ, ಕಡಿಮೆ ತೋರಿಸಿದ್ದಾರೆ ಅಂತ. ಸೊ ಇಷ್ಟೆಲ್ಲ ಗೊಂದಲ ಇದ್ರು ಕೂಡ ಈ ಸರ್ಕಾರದ ಹಲವಾರು ಸಚಿವರು ಇದನ್ನು ವಿರೋಧಿಸ್ತಾ ಇದ್ದಾರೆ, MLAಗಳು ವಿರೋಧಿಸ್ತಾ ಇದ್ದಾರೆ. ಈ ಎಲ್ಲರ ವಿರೋಧ ಕಟ್ಕೊಂಡು ಇದನ್ನು ಮಂಡಿಸ್ತೀನಿ ಅನ್ನುವ ದಾಷ್ಟ್ಯ, ದುರಂಕಾರ ನಡವಳಿಕೆ ಸನ್ಮಾನ್ಯ ಮುಖ್ಯಮಂತ್ರಿಗೆ ಯಾಕೆ?
ರೈಟ್. ಸಮೀವುಲ್ಲಾ ಸರ್, ನಾನು ಈ ಯಾಕೆ? ಎಲ್ಲರ ಪರವಾಗಿ ಆಯ್ತು, ನೀವು ಜಾತಿ ಗಣತಿ, ಹೌದು, ಶೋಷಿತ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ಬೇಕು, ಅದಕ್ಕೆ ನಾವು ವೀರಶೈವ ಮಹಾಸಭಾ ನಾವು ಬದ್ಧ ಆಗಿದ್ದೀವಿ. ಆಯ್ತು, ಶೋಷಿತ ಸಮುದಾಯಗಳಿಗೆ ನೀವು ಕೊಡಿಸ್ಬೇಕಾದ್ರೆ ವೈಜ್ಞಾನಿಕವಾಗಿ ಈ ವರದಿಯನ್ನು ತಿರಸ್ಕರಿಸಿ ಹೊಸದಾಗಿ ಒಂದು ಕಮಿಷನ್ ಮಾಡಿ ಇನ್ನು 3 ವರ್ಷ ತಾವು ಅಧಿಕಾರಾವಧಿಯಲ್ಲಿ ಇರ್ತೀರಿ, ನಿಮ್ಮ ಕಾಲದಲ್ಲೇ ಆಗ್ಲಿ ಅತ್ಯಾಧುನಿಕ ಸಾಧನಗಳನ್ನು ಉಪಯೋಗಿಸಿ ಲಿಂಕ್ ಮಾಡಿ ಆಧಾರ್ ಕಾರ್ಡ್, ಕೋನಪ್ ರೆಡ್ಡಿ ಸಾಹೇಬ್ ಹೇಳ್ತಿದ್ರು, ವೋಟರ್ ಐಡಿ ಕಾರ್ಡ್, ಆಧಾರ್ ಕಾರ್ಡ್ ಲಿಂಕ್ ಮಾಡಿ ವೆರಿಫಿಕೇಶನ್ ಮಾಡಿ ಅಲ್ಲ ನೀವು. ನಾನು ಸಮೀವುಲ್ಲಾ ಸರ್ ಹತ್ರ ನಿಮಗೆ ಹಿಂದುಳಿದ ವರ್ಗಗಳ ಬಗ್ಗೆ ಅಷ್ಟೊಂದು ಬದ್ಧತೆ ಇದ್ರೆ ಬರೀ ನಿಮ್ಮ ಸಮಾಜನ ಹೆಚ್ಚು ಸಂಖ್ಯೆಯಲ್ಲಿ ತೋರಿಸ್ಕೊಬೇಡಿ, ಬೇರೆ ಹಿಂದುಳಿದ ವರ್ಗ ಸಮಾಜ. ಮೊನ್ನೆ ಕುಮಾರಸ್ವಾಮಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, 2A-ನಲ್ಲಿ 101 ಜಾತಿಗಳಲ್ಲಿ ಅತಿ ಹೆಚ್ಚು ಸರ್ಕಾರಿ ಸೌಲಭ್ಯವನ್ನು ಪಡೆದವರು ಯಾರು, ಆ ಅಂಕಿಅಂಶ ತೆಗೆದುಕೊಳ್ಳಿ. ಹಾಗಾಗಿ ವರದಿನ ಸರ್ ನಾನು ಮಾತಾಡ್ತೀನಿ ಪ್ಲೀಸ್, ಒಂದೇ ನಿಮಿಷ. ಒಂದು ಪ್ರಶ್ನೆ ಇದೆ ಸಮೀವುಲ್ಲಾ ಸರ್. ಏನ್ ಪ್ರಶ್ನೆ ಏನು ಅಂತಂದ್ರೆ, ಈಗ ನಾವು ಆಲ್ರೆಡಿ ತುಂಬಾ ಮುಂದಿನ ಹಂತಕ್ಕೆ ನಾವು ಚರ್ಚೆನ ಮುಂದುವರಿಸ್ತೀವಿ ಸರ್. ಆದ್ರೂ ಬೇಸಿಕ್ ಒಂದು ಪ್ರಶ್ನೆ ಇದೆ ಸರ್. ಈ ಸಮೀಕ್ಷೆ 10 ವರ್ಷಗಳ ಹಿಂದೆ ಮಾಡಿದಾಗ ಹೇಗೆ ಮಾಡಿದ್ರು? ಬಹಳಷ್ಟು ಜನ, ಈಗ ಪವರ್ ಟಿವಿ ಕೂಡ ಒಂದು ರಿಯಾಲಿಟಿ ಚೆಕ್ ನಡೆಸಿದಾಗ ಬಹಳಷ್ಟು ಕಡೆ ರಾಜ್ಯಾದ್ಯಂತ ನಾವು ರಿಯಾಲಿಟಿ ಚೆಕ್ ಮಾಡಿದಾಗ ನಮ್ಮನೆಗೆ ಬಂದಿಲ್ಲ ಅಂತ ಹೇಳಿದ್ರು. ಅಂಡ್ ಜಯಪ್ರಕಾಶ್ ಹೆಗ್ಡೆ ಅವರು ಹೇಳ್ತಾರೆ, ಜಾತಿ ಗಣತಿ ವರದಿಯಲ್ಲಿ ಕೆಲವೊಂದು ನ್ಯೂನ್ಯತೆಗಳಿದೆ ಅಂತ ಅವರು ಕೂಡ ಹೇಳಿದ್ದಾರೆ. ಹೀಗಿರುವಾಗ ಯಾವ ರೀತಿ ಸಮೀಕ್ಷೆ ನಡೆದಿದೆ? ಅಂದಾಜಿನ ಮೇಲೆ ಈ ರೀತಿಯಾದಂತಹ ವರದಿಯನ್ನ ಕೊಡಬಹುದಾ? ಒಂದು ಜವಾಬ್ದಾರಿಯುತ ಒಂದು ವರದಿ ಆಗಿರೋದ್ರಿಂದ, ಇದು ಬಹಳ ಇಂಪಾರ್ಟೆಂಟ್ ವರದಿ, ಬಹಳ ಸೂಕ್ಷ್ಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೂಕ್ಷ್ಮ ವರದಿ ಆಗಿರೋದ್ರಿಂದ ಅಂಡ್ ಸೆನ್ಸಿಟಿವ್ ಇಶ್ಯೂ ಆಗಿರೋದ್ರಿಂದ ಒಂದು ಅಂದಾಜಿನ ಮೇಲೆ ವರದಿಯನ್ನ ತಯಾರಿಸಬಹುದಾ ಸರ್? ಈಗ ಒಂದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಹಿಂದುಳಿದುವಿಕೆಯನ್ನ ನಿಗದಿ ಮಾಡಬೇಕಾದ್ರೆ ಈಗ ಆಲ್ರೆಡಿ ರಿಸರ್ವೇಶನ್ ಅನ್ನ ಪಡಿತಿರುವಂತಹ ಸಮುದಾಯಗಳಲ್ಲಿ ಎಷ್ಟು ಮಟ್ಟಿಗೆ ಇದರ ಬಳಕೆಯಾಗಿ ಸುಧಾರಣೆ ಕಂಡು ಬಂದಿದೆ ಅನ್ನುವಂತಹ ರಿಪೋರ್ಟ್ ಅನ್ನ ಈ ಆಯೋಗ ತರಿಸ್ಕೊಂಡು ಶುರು ಮಾಡಿದೆ. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಾವು 15/4, 16/4 ಅಂತ ಕರಿತೀವಿ. ನೀವು ಯಾವುದೇ ಆಯೋಗವನ್ನ ನೀವು ಕೆಲಸ ಶುರು ಮಾಡ್ಬೇಕಾದ್ರೆ ಈ ಹಿಂದಿನ ರಿಸರ್ವೇಶನ್ಸ್ ಗಳನ್ನ ಈಗ ಸಮುದಾಯಗಳು ಬಳಸ್ಕೊಂಡು ಎಷ್ಟರ ಮಟ್ಟಿಗೆ ಅದರ ಮೇಲೆ ಪರಿಣಾಮ ಬೀರಿವೆ, ಅದರ ಸಂಖ್ಯೆಗಳೇನು ಅನ್ನೋದನ್ನ ಬೇಸ್ ಮಾಡ್ಕೊತಾರ. ಇದು ಸಾಮಾನ್ಯ 15/4, 16/4 ಅಂತ ಕರೀತಾರೆ. ಅದ್ರ ಬೇಸಿಸ್ ಮೇಲೆ ಬೇಕಾದಷ್ಟು ಸರ್ವೆಗಳು, ಸಂಗತಿಗಳೆಲ್ಲ ನಡೀತವೆ. ಆಮೇಲೆ ಅದ್ರ ಬೇಸಿಸ್ ಮೇಲೆ ಇಂಪಾರ್ಟೆಂಟ್ ಆಗಿ ಕ್ರೀಮಿ ಲೇಯರ್ ಬರುತ್ತೆ. ಈಗ ಕೆಲವು ಸಮುದಾಯಗಳಿಗೆ ಕ್ರೀಮಿ ಲೇಯರ್ ಅನ್ನ ತರ್ತೀವಿ ಅಂತ ಹೇಳಿ ಅದರಲ್ಲಿ ತರೋದಕ್ಕೆ ರೆಕಮೆಂಡ್ ಮಾಡಿದ್ದಾರೆ. ನೀವು ಕ್ರೀಮಿ ಲೇಯರ್ ಅನ್ನ ತರಬೇಕಾದ್ರೆ ಆ ಸಮುದಾಯಗಳಲ್ಲಿ ಎಷ್ಟು ಮಟ್ಟಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಗ್ರೋತ್ ಆಗಿದೆ ಅನ್ನೋದನ್ನ ನೀವು ಇನ್ಪುಟ್ಸ್ ಮೂಲಕ ತೋರಿಸ್ಬೇಕು. ಆ ಇನ್ಪುಟ್ಸ್ ನಿಮ್ಮ ಹತ್ರ ಇದೆ, ನಂಬರ್ 1. ನಂಬರ್ 2, ಈಗ ಕುರುಬರು, ಅವ್ರ ಪಕ್ಕದಲ್ಲಿ ದೇವದಾಸಿಯವರು ರಿಸರ್ವೇಶನ್ ನಲ್ಲಿ ಕುರುಬ ಸಮುದಾಯದ ಪಕ್ಕ ದೇವದಾಸಿಯವರು, ಆಮೇಲೆ ಸವಿತಾ ಸಮಾಜ ಆ ರಿಸರ್ವೇಶನ್ ಎಲ್ಲಿಗೆ ಹೋಗುತ್ತೆ? ಅವ್ರು ಎಲ್ಲಿ ಅಷ್ಟೊಂದು ಬಲಿಷ್ಠರು ಸಾಧ್ಯನಾ? ಕ್ರೀಮಿ ಲೇಯರ್ ಅಲ್ಲಿ ಅಲೆಮಾರಿಗಳು ಸೇರಿಸಿದ್ದಾರೆ, ಅವರಿಗೆ ರಿಸರ್ವೇಶನ್ ಆಗಿರಲ್ಲ, ಅವ್ರು ರಿಸರ್ವೇಶನ್ ಪಡ್ಕೊಂಡೇ ಇಲ್ಲ. ಮತ್ತೆ ಹೆಂಗೆ ಸರ್ ಇದು? ಅಲ್ಲಲ್ಲ ಕೇಳಿ, ಹೀಗಾಗಿ ಇಂಥವು ಇದೆ, ಮುಖ್ಯವಾದಂತಹ ಲೋಪದೋಷಗಳಿವೆ, ಇನ್ನು ಬೇಕಾದಷ್ಟು ಲೋಪದೋಷಗಳಿವೆ. ಇದನ್ನ ರೀಕನ್ಸಿಡರ್ ಮಾಡೋದಕ್ಕೆ ಏನಾದ್ರೂ ಪ್ರಾವಿಷನ್ ಇದೆಯಲ್ಲ, ಲೀಗಲ್ ಪ್ರಾವಿಷನ್ ಇದೆಯಾ ರೀಕನ್ಸಿಡರ್ ಮಾಡೋದಕ್ಕೆ? ಇದರಲ್ಲಿ ಇಷ್ಟು ಲೋಪದೋಷಗಳಿವೆ, ಇದರ ಆಕ್ಟ್ ಪ್ರಕಾರ, ಈ ರೂಲ್ ಪ್ರಕಾರ ಇದನ್ನ ಇದನ್ನ ಮಾಡೋದು ಅಥವಾ ಮತ್ತೇನ್ ಮಾಡಬಹುದು, ಈ ಅಂಶಗಳನ್ನ ಪಟ್ಟಿ ಮಾಡಿ ಕ್ಯಾಬಿನೆಟ್ ಸಬ್ ಕಮಿಟಿ ಬೇರೆ ಬೇರೆ ಸಮುದಾಯ ಮತ್ತು ಸಂಘಟಿತ ಗುಂಪುಗಳಿಂದ ರೆಪ್ರೆಸೆಂಟೇಷನ್ ತಗೊಂಡು ಅದನ್ನ ಪೂರ್ತಿ ಕ್ಲಬ್ ಮಾಡಿ ಅದಕ್ಕೊಂದು ಸೊಲ್ಯೂಷನ್ ಕೊಡೋದಕ್ಕೆ ಏನಾದ್ರೂ ಲೀಗಲ್ ಪ್ರಾವಿಷನ್ ಇದೆಯಾ ಅನ್ನೋದನ್ನ ಲಾ ಎಕ್ಸ್ಪರ್ಟ್ ಗಳು ಹೇಳಬೇಕು. ಅದನ್ನ ಇವತ್ತಿನ ಕ್ಯಾಬಿನೆಟ್ ಕನ್ಸಿಡರ್ ಮಾಡುತ್ತಾ ಮಾಡೋದಕ್ಕೆ ನಾನು ಕೇಳಿದೆ, ಯಾರೋ ಕೆಲವರಿಗೆ ಹಿಂದುಳಿದ ವರ್ಗಗಳ ಮಾಜಿ ಅಧ್ಯಕ್ಷ ಒಬ್ರಿಗೆ ಕೇಳಿದೆ, ಪ್ರಾವಿಷನ್ ಇದೆ ಅದನ್ನ ಕೆಲವು ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಅನ್ನ ಮಾಡೋದಿಲ್ಲ, ಆದ್ರೆ ಕೆಲವು ಅಂಶಗಳನ್ನ ಇದನ್ನ ರಿವೈಸ್ ಮಾಡ್ಲಿಕ್ಕೆ ಸಾಧ್ಯನಾ? ಮೀಸಲಾತಿ ಪ್ರಮಾಣ ಹೆಚ್ಚಿಗೆ ಮಾಡೋದಕ್ಕೆ ಕೆಲವು ಏನಾದ್ರು ಗ್ರೌಂಡ್ಸ್ ಮೇಲೆ ಏನಾದ್ರು ಗ್ರೌಂಡ್ಸ್ ಇರ್ಬೇಕು, ಅಥವಾ ಕೆನೆಪದರ ನೀತಿಯನ್ನ ಕೈ ಬಿಡೋದಕ್ಕೆ. ಕೆನೆಪದರ ನೀತಿ ಮೇಲೆ ಯಾರಾದ್ರೂ ಕೋರ್ಟಿಗೆ ಹೋದ್ರೆ ಸ್ಟೇ ಕೊಟ್ಬಿಡ್ತಿದ್ರು.
ಈ ನನ್ನ ನಾಲೆಜ್ ಪ್ರಕಾರ Okay. ಕೆನೆಪದರ ನೀತಿ ತಂದಿದಾರಲ್ವಾ, ಇವ್ರು ಕೆನೆಪದರ ನೀತಿ ತಂದ್ರೆ ಇಡೀ ರಿಪೋರ್ಟಿಗೆ ಸ್ಟೇ ಕೊಡುತ್ತೆ ಓಕೆ ಕೋರ್ಟ್, ಇಡೀ ರಿಪೋರ್ಟಿಗೆ ಸ್ಟೇ ಕೊಡುತ್ತೆ. ನನ್ನ ಒಪಿನಿಯನ್ ಅದು, ಆಯ್ತಾ. ಹೀಗಾಗಿ ಈ ಪ್ರಾವಿಷನ್ಸ್ ಗಳನ್ನ ಈಗ ಒಕ್ಕಲಿಗರ ಸಂಘದವ್ರು ಹೇಳಿದ್ರು, ಬಾಲಚಂದ್ರ ಅವ್ರು ಹೇಳಿದ್ರು, ಇಂಥ ಕೆಲವು ಸಮುದಾಯಗಳು ನೀವು ಒಪ್ಪದಲ್ಲೇ ಇರ್ಬೋದು, ನಮಗೆ ನೋವಾಗಿದೆ, ನಮ್ ಸಂಖ್ಯೆ ಜಾಸ್ತಿ ಇದೆ, ನಮಗೆ ಹಕ್ಕುಗಳು ಬೇಕು ಅಂತ ಕೇಳ್ಕೊಳ್ಳೋದ್ರಲ್ಲಿ ನಥಿಂಗ್ ರಾಂಗ್ ಇನ್ ಇಟ್. ಕ್ಲೈಮ್ ಮಾಡ್ಕೊಳ್ಳೋದ್ರಲ್ಲಿ ನಥಿಂಗ್ ರಾಂಗ್ ಇನ್ ಇಟ್. ಸಮುದಾಯಗಳು ಅವರಿಗೆ ಸಾಮಾಜಿಕ ಶೈಕ್ಷಣಿಕವಾಗಿ ನಾವು ಇದು ಜಾತಿ ಜನಗಣತಿ ಅಲ್ಲ ಇದು. ಫಸ್ಟ್ ಆಫ್ ಆಲ್ ಇದು ಜಾತಿ ಜನಗಣತಿ ಅಲ್ಲ ಇದು, ಆಯ್ತಾ. ಹೀಗಾಗಿ ಅದರ ಬೇಸಿಸ್ ಮೇಲೆ ಅವರ ಕೆಲವು ರೆಪ್ರೆಸೆಂಟೇಷನ್ ಅನ್ನ ತಗೊಂಡು ಕ್ಯಾಬಿನೆಟ್ ಅದನ್ನ ರೀಕನ್ಸಿಡರ್ ಮಾಡೋದಕ್ಕೆ ಏನ್ ಸಾಧ್ಯ ಅನ್ನೋದನ್ನ ಸೂಚನೆ ಮಾಡೋದಕ್ಕೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈಗ ಒಕ್ಕಲಿಗರಿಗೂ ಲಿಂಗಾಯತರಿಗೂ ರಿಸರ್ವೇಶನ್ ಜಾಸ್ತಿ ಮಾಡಿದ್ದಾರೆ. ಕಳೆದ ಸರ್ಕಾರ ಏನ್ ಮಾಡಿತ್ತು, ಮುಸ್ಲಿಮ್ಸಿಗಿದ್ದಂತಹ 4% ಅನ್ನ ಕಿತ್ತು 2% ಒಕ್ಕಲಿಗರಿಗೆ 2% ಲಿಂಗಾಯತರಿಗೆ ಕೊಟ್ಟಿತ್ತು. ಕೋರ್ಟ್ ಅದು ಸ್ಟೇ ಆಯ್ತು, ಕೋರ್ಟ್ ಅಲ್ಲಿ ಸ್ಟೇ ಆಯ್ತು. ಈ ಸರ್ಕಾರದಲ್ಲಿ ಈ ಸರ್ಕಾರದಲ್ಲ, ಈಗ ಹಿಂದುಳಿದ ವರ್ಗಗಳ ವರದಿ ಒಂದ್ ಸಮುದಾಯಕ್ಕೆ 3%, ಇಬ್ಬರಿಗೂ 300%, 2% ಈ ತರದನ್ನ ಇನ್ಕ್ರೀಸ್ ಮಾಡ್ಬೇಕು ಅಂತ ಅಧಿಕೃತವಾಗಿನೇ ಕೊಟ್ಟಿದೆ. ಅದಕ್ಕೆ ಸ್ಟೇ ಸಿಗಲ್ಲ. ಈ ಕೊಟ್ಟಿರೋದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ, ಹೀಗಾಗಿ ಇದು ಒಳ್ಳೆ ಅಂಶವೂ ಇದೆ. ಇದನ್ನೇನಾದ್ರೂ ಇನ್ಕ್ರೀಸ್ ಮಾಡಕ್ ಸಾಧ್ಯ? ನಮ್ಮೂರಾಗಲ್ಲ, ನಮ್ ಪಾಪ್ಯುಲೇಷನ್ ಇಷ್ಟಿದೆ, ನಮಗೆ 4 ಕೋಟಿ, ನಮ್ದು 2 ಆಗಲ್ಲ, ನಮಗೆ 4 ಕೋಟಿ. ಈ ಇಂಥದ್ ಯಾವ್ದೋ ಗುಂಪುಗಳನ್ನ ಇದರಿಂದ ತೆಗೆದು ಒಕ್ಕಲಿಗ ಸಮುದಾಯದಲ್ಲಿರುವ ಇಂಥದ್ ಯಾವ್ದೋ ಒಂದು ಗುಂಪನ್ನ ತೆಗೆದು ಒನ್ನಿಗೂ ಸೇರಿಸಿ ರಿಸರ್ವೇಶನ್. ನಂದು ಒಂದು ಪ್ರಶ್ನೆ ಸರ್, ಸಮೀವುಲ್ಲಾ ಸರ್, ಇಫ್ ಐ ಆಮ್ ರಾಂಗ್ ಪ್ಲೀಸ್ ಡೂ ಕರೆಕ್ಟ್ ಮೀ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ಬಟ್ ನನ್ನ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ನೀವು ಹೇಳಿದ್ರಿ ಇದು ಜಾತಿ ಗಣತಿ ಅಲ್ಲ, ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ನೀವು ಹೇಳಿದಾಗ ಸರ್, ಅದರ ಪ್ರಕಾರ ಯಾರು ಸಾಮಾಜಿಕ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ದುರ್ಬಲರಾಗಿರ್ತಾರೋ ಅವರಿಗೆ ಅವಕಾಶಗಳು ಸಿಗಬೇಕು, ಅವರಿಗೆ ರಿಸರ್ವೇಶನ್ ಸಿಗಬೇಕು ಅನ್ನೋದೇ ಆ ಸಮೀಕ್ಷೆಯ ಉದ್ದೇಶ ಆಗಿದ್ರೆ, ಈ ಒಂದು ವರದಿಯಲ್ಲಿ ಬರೀ ಜಾತಿಗಳ ಉಪಜಾತಿಗಳ ಹೆಸರು ಆ ರೀತಿ ವರ್ಗೀಕರಣ ಆಗಿದೆಯೇ ಹೊರತು ಎಲ್ಲೂ ಆರ್ಥಿಕವಾಗಿ ಇದ್ರ ಅಥವಾ ಒಂದೇ ನಿಮಿಷ ಸರ್ ಪ್ಲೀಸ್, ಒಂದೇ ನಿಮಿಷ. ಸೊ ಹಂಗಿದ್ದಾಗ ಆತರ ಒಂದು ಸಮೀಕ್ಷೆಯನ್ನ ನಡೆಸಿ ನಿಜವಾಗ್ಲೂ ರಾಜ್ಯದಲ್ಲಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕ ದುರ್ಬಲರಿದ್ದಾರೋ ಅವರಿಗೆ ರಿಸರ್ವೇಶನ್ ಗಳನ್ನ ಕೊಡುವಂತ ರೈಟ್ಸ್ ಸರ್ಕಾರಕ್ಕಾಗ್ಲಿ ಅಥವಾ ಯಾವ್ದ್ರಲ್ಲಿ ಇಲ್ವಾ ಸರ್? ರಿಸರ್ವೇಶನ್ ಗೆ ಆರ್ಥಿಕವಾಗಿ ಹಿಂದುಳಿದಿರುವಿಕೆ ಯಾವತ್ತೂ ಕ್ರೈಟೀರಿಯಾ ಅಲ್ಲ. ಓಕೆ, ಪಾಯಿಂಟ್ ಒಂದು, ನೀವು ಫೈನಾನ್ಷಿಯಲಿ ಬ್ಯಾಕ್ವರ್ಡ್ ಆಗಿದ್ರೆ ಅದು ರಿಸರ್ವೇಶನ್ ಕ್ರೈಟೀರಿಯಾ ಅಲ್ಲ. ಸುಪ್ರೀಂ ಈ ಹಿಂದೆ ಜಡ್ಜ್ಮೆಂಟ್ ಗಳನ್ನು ಕೂಡ ಹೇಳಿದೆ, ಆಯ್ತಾ. ನಾನು ಅವಾಗ್ಲೇ ಫಸ್ಟ್ ಅಲ್ಲೇ ಹೇಳಿದೆ, ನೀವು ಆಯೋಗದ ವರದಿಯನ್ನ ತಯಾರು ಮಾಡ್ಬೇಕಾದ್ರೆ ಕಳೆದ ಸಂದರ್ಭದಲ್ಲಿ ಈ ಹಿಂದುಳಿದ ವರ್ಗಗಳ ಆಯೋಗದ ವ್ಯಾಪ್ತಿಯಲ್ಲಿ ಬಂದಿರುವಂತಹ ಸಮುದಾಯಗಳು ಸೋಷಿಯಲಿ ಬ್ಯಾಕ್ವರ್ಡ್ ಆಗಿದವೆ ಅಥವಾ ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದವೆ ಅನ್ನುವ ಡೇಟಾ ನಿಮ್ಮ ಹತ್ರ ಇದೆಯಾ? ಅವ್ರು ಎಷ್ಟು ಮಟ್ಟಿಗೆ ಸರ್ಕಾರಿ ಸವಲತ್ತುಗಳನ್ನ ಬಳಸ್ಕೊಳ್ಳೋದ್ರಲ್ಲಿ ಸಫಲರಾಗಿದ್ದಾರೆ, ಎಷ್ಟು ಮಟ್ಟಿಗೆ ಬಳಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನುವ ಮಾಹಿತಿ ಇಟ್ಕೊಂಡು ನೀವು ಸರ್ವೆ ಮಾಡ್ಬೇಕು. ಆಗ ಸಮುದಾಯದ ಸ್ಥಿತಿ ಏನು ಅಂತ, ವೆದರ್ ದೇ ಆರ್ ಸೋಷಿಯಲಿ ಬ್ಯಾಕ್ವರ್ಡ್, ವೆದರ್ ದೇ ಆರ್ ಸೋಷಿಯಲಿ ಇಂಪ್ರೂವ್ಡ್, ಅವ್ರ ಪರ್ಸೆಂಟೇಜ್ ಜಾಸ್ತಿ ಆಗಿದೆಯಾ ಅನ್ನೋದು ನಿಮಗೆ ಆವಾಗ ಸಿಗುತ್ತೆ. ನಿಮಗೆ ಬೇಸಿಕ್ ಆಗಿ ಒಂದು ಆಯೋಗದ ಫಂಕ್ಷನ್ ಬೇಕಾಗಿರೋದೇ ಇದು. ಅದು ರೂಲ್ಸ್ ಹೇಳುತ್ತೆ, ಆಯೋಗದ ಆಕ್ಟ್ ಹೇಳುತ್ತೆ. ನೀವು ಫಂಕ್ಷನಿಂಗ್ ಶುರು ಮಾಡಿರೋದು, ನಾನು ಹೇಳ್ತಿರೋದು ಏನು ಅಂದ್ರೆ ತುಂಬಾ ಸ್ಟ್ರಾಂಗ್ ಪಾಯಿಂಟ್ ಇದು. ಇಲ್ಲಿವರೆಗೆ ಚರ್ಚೆ ಆಗಿಲ್ಲ ಇದು. ಇದಕ್ಕೆ ತುಂಬಾ ಸ್ಟ್ರಾಂಗ್ ಬೇಸ್ ಇದೆ. ಲೀಗಲ್ ಫೈಟಿಗೆ ಏನಾದ್ರು ಹೋದ್ರೆ ಇದಕ್ಕೆ ತುಂಬಾ ವ್ಯಾಲ್ಯೂ ಇದೆ. ನಾನು ಹೇಳುವ ಅಂಶಕ್ಕೆ ನೀವ್ ಹೇಳಿದ್ರಲ್ಲ, ನೀವು ಇದು ಜಾತಿಗಳಲ್ಲ, ನಾನು ಹೇಳಿದ್ನಲ್ಲ ಜಾತಿಗಳಲ್ಲ ಅಂದಿದ್ದಕ್ಕೆ ನೀವು ಪ್ರಶ್ನೆಗಳು ಕೇಳಿದ್ರಿ, ಅದಕ್ಕೆ ಇದು ಉತ್ತರ. ಓಕೆ ಸರ್, ಮಾತನಾಡ್ತೀನಿ. ಕೋನಪ್ ರೆಡ್ಡಿ ಅವ್ರದ್ದು ಒಂದು ರಿಯಾಕ್ಷನ್ ತಗೊಳ್ತೀನಿ ಸರ್. ಕೋನಪ್ ರೆಡ್ಡಿ ಅವರು, ಈಗ ನೆಕ್ಸ್ಟ್ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ, ಯಾವ ರೀತಿ ಇದನ್ನ ಫೇಸ್ ಮಾಡ್ಲಿಕ್ಕೆ ನಿಂತ್ಕೊಂಡಿದ್ದೀರಿ, ಯಾವ ರೀತಿ ತಯಾರು ನಡೆಸ್ಕೊಂಡಿದ್ದೀರಿ? ಯಾಕೆಂದ್ರೆ ಮುಖ್ಯಮಂತ್ರಿಗಳ ನಿಲುವು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ರಾಜ್ಯದ ಒಂದು ಪ್ರಬಲ ಸಮುದಾಯವನ್ನ ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಅವ್ರು ಏನು ಇಲ್ಲಿವರೆಗೂ ಕ್ಲಿಯರ್ ಆಗಿ ಹೇಳಿಲ್ಲ, ಜಸ್ಟ್ ಒಂದು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿದ್ದಾರೆ. ಈ ಕಡೆ ನಾನು ವಿರೋಧ ಮಾಡ್ತೀನಿ ಅಂತಾನೂ ಹೇಳಿಲ್ಲ, ಅಥವಾ ನಾನು ಅದ್ರ ಪರವಾಗಿದ್ದೀನಿ ಅಂತಾನೂ ಅವ್ರು ಹೇಳಿಲ್ಲ.